1923ರ ಸಮಯ. ಈಜಿಪ್ಟ್ನ ರಾಜಧಾನಿ ಕೈರೋದ ಒಂದು ಐಷಾರಾಮಿ ಹೋಟೆಲ್ನಲ್ಲಿ ಬ್ರಿಟನ್ನ ಅತಿ ಶ್ರೀಮಂತ ವ್ಯಕ್ತಿಯೊಬ್ಬ ಸಾವಿನೊಂದಿಗೆ ಹೋರಾಡುತ್ತಿದ್ದಾನೆ. ವಿಪರೀತ ಜ್ವರ, ಉಸಿರಾಡಲು ಪರದಾಟ. ಸರಿಯಾಗಿ ರಾತ್ರಿ 1:55ಕ್ಕೆ ಆತ ಕೊನೆಯುಸಿರನ್ನು ಎಳಿತಾನೆ. ಆಶ್ಚರ್ಯವೆಂದರೆ ಆತನ ಪ್ರಾಣಪಕ್ಷಿ ಹಾರಿದ ಅದೇ ಕ್ಷಣಕ್ಕೆ ಇಡೀ ಕೈರೋದ ನಗರದ ವಿದ್ಯುತ್ ಸಂಪರ್ಕವೇ ಕಡಿತಗೊಳ್ಳುತ್ತೆ. ಇಷ್ಟೇ ಅಲ್ಲ, ಅಲ್ಲಿಂದ ಸಾವಿರಾರು ಮೈಲಿ ದೂರದ ಇಂಗ್ಲೆಂಡ್ನಲ್ಲಿದ್ದ ಆತನ ಮುದ್ದಿನ ಸಾಕು ನಾಯಿ ಇದ್ದಕ್ಕಿದ್ದಂತೆ ವಿಚಿತ್ರವಾಗಿ ಕೂಗುತ್ತಾ ಅದೇ ಕ್ಷಣದಲ್ಲಿ ಪ್ರಾಣನ ಬಿಡುತ್ತೆ. ಕೆಲವು ವರ್ಷಗಳ ಹಿಂದೆಯಷ್ಟೇ ಈ ವ್ಯಕ್ತಿ 300 ವರ್ಷಗಳ ಹಳೆಯ ಸಮಾಧಿಯನ್ನು ತೆರೆದಿದ್ದ. ಆ ಸಮಾಧಿಯ ಮೇಲಿದ್ದ ಎಚ್ಚರಿಕೆ ಬರಹ ಹೀಗಿತ್ತು: ಯಾರು ಈ ರಾಜನಿದ್ದೆಗೆ ಭಂಗ ತರುತ್ತಾರೋ ಅವರ ಬಳಿಗೆ ಸಾವು ಹಾರಿ ಬರುತ್ತದೆ. ಈ ಘಟನೆ ನಡೆದ ಕೇವಲ 6 ವರ್ಷಗಳಲ್ಲಿ ಈ ಸಮಾಧಿಯ ಉತ್ಖನನದಲ್ಲಿ ಭಾಗಿಯಾಗಿದ್ದ ಬರೋಬ್ಬರಿ 22 ಜನ ನಿಗೂಢವಾಗಿ ಸಾವನ್ನಪ್ಪುತ್ತಾರೆ. ಪ್ರಪಂಚವು ಇದನ್ನು ದಿ ಕರ್ಸ್ ಆಫ್ ದಿ ಫೆರೋ ಎಂದು ಕರೆದಿದೆ. ನಮಸ್ಕಾರ ಸ್ನೇಹಿತರೆ. ಪ್ರಪಂಚವನ್ನು ಬೆಚ್ಚಿ ಬೀಳಿಸಿದ್ದ ಆ ಶಾಪ ನಿಜಕ್ಕೂ ಇತ್ತ? ಆ 22 ಜನರ ನಿಗೂಢ ಸಾವುಗಳ ಹಿಂದಿನ ಅಸಲಿ ಕಾರಣವೇನು? ಬನ್ನಿ, ಈ ಇತಿಹಾಸ ಪುಟಗಳಲ್ಲಿ ಹುದುಗಿರುವ ವಾಸ್ತವವನ್ನು ಇಂದು ಕೆದಕಿ ನೋಡೋಣ. ಮರಳುಗಾಡಿನಲ್ಲಿ ಸಿಕ್ಕ ಮಹಾರಾಜ. ಈ ರೋಚಕ ಕಥೆ ಶುರುವಾಗುವುದು ನವೆಂಬರ್ 1022ರಲ್ಲಿ. ಈಜಿಪ್ಟ್ನ ವ್ಯಾಲಿ ಆಫ್ ದಿ ಕಿಂಗ್ ಪ್ರದೇಶದಲ್ಲಿ ಹೊವಾರ್ಡ್ ಕಾರ್ಟರ್ ಎಂಬ ಬ್ರಿಟಿಷ್ ಪುರಾತತ್ವ ಶಾಸ್ತ್ರಜ್ಞ ತನ್ನ ತಂಡದೊಂದಿಗೆ ಉತ್ಖನನ ನಡೆಸುತ್ತಿದ್ದ. ಆತ ಹುಡುಕುತ್ತಿದ್ದುದು ಇತಿಹಾಸ ಪುಟಗಳಿಂದಲೇ ಮರೆಯಾಗಿದ್ದ ಟುಟಾಂಖಾಮನ್ ಎಂಬ ಫೆರೋನ ಸಮಾಧಿಯನ್ನು. ಕಾರ್ಟರ್ನ ಈ ಹುಡುಕಾಟಕ್ಕೆ ಬಂಡವಾಳ ಹಾಕಿದ್ದವನು ಇಂಗ್ಲೆಂಡ್ನ ಶ್ರೀಮಂತ ಲಾರ್ಡ್ ಕಾರ್ನ್ವಾಲಿಸ್. ಸತತ 15 ವರ್ಷಗಳಿಂದ ಹುಡುಕಾಟ ನಡೆಸಿದ್ದರೂ ಏನೂ ಸಿಕ್ಕಿರಲಿಲ್ಲ. ಲಕ್ಷಾಂತರ ರೂಪಾಯಿ ನೀರಿನಲ್ಲಿ ಹೋಮ ಮಾಡಿದಂತಾಗಿತ್ತು. ಇದೇ ಕೊನೆಯ ಅವಕಾಶ. ಈ ಬಾರಿಯೂ ಏನು ಸಿಗದಿದ್ದರೆ ಹಣ ನೀಡುವುದನ್ನೇ ನಿಲ್ಲಿಸುತ್ತೇನೆ ಅಂತ ಕಾರ್ನ್ವಾಲಿಸ್ ಎಚ್ಚರಿಕೆಯನ್ನು ನೀಡ್ತಾನೆ. ಆದರೆ ನವೆಂಬರ್ 4ರಂದು ಕಾರ್ಟರ್ನ ಅದೃಷ್ಟ ಕುಲಾಯಿಸುತ್ತೆ. ಮರಳಿನ ಅಡಿಯಲ್ಲಿ ಮುಚ್ಚಿ ಹೋಗಿದ್ದ ಮೆಟ್ಟಿಲುಗಳು ಮತ್ತು ಒಂದು ನಿಗೂಢ ಬಾಗಲು ಪತ್ತೆಯಾಗುತ್ತೆ. ನವೆಂಬರ್ 26, 1922ರಲ್ಲಿ ಕಾರ್ಟರ್ ಆ ಬಾಗಿಲನ್ನ ಸಣ್ಣದೊಂದು ರಂಧ್ರ ಮಾಡಿ ಒಳಗೆ ಇಣುಕಿ ನೋಡಿದಾಗ ಆತನ ಕಣ್ಣುಗಳೇ ಕುಕ್ಕಿದ್ದವು. 3000 ವರ್ಷಗಳಿಂದ ಯಾರ ಕಣ್ಣಿಗೂ ಬೀಳದಿದ್ದ ಆ ಸಮಾಧಿಯೊಳಗೆ ಬರೋಬ್ಬರಿ 5398 ಬೆಲೆ ಬಾಳುವ ವಸ್ತುಗಳಿದ್ದವು. 10 kg ತೂಕದ ಶುದ್ಧ ಚಿನ್ನದ ಮುಖವಾಡ, ಉಲ್ಕಾ ಶಿಲೆಯಿಂದ ಮಾಡಿದ್ದ ಕಟಾರಿ ಚಿನ್ನದ ಶವಪೆಟ್ಟಿಗೆ ಎಕ್ಸೆಟ್ರಾ. ಅದೊಂದು ಇತಿಹಾಸ ಕಂಡ ಅತಿ ದೊಡ್ಡ ನಿಧಿಯಾಗಿತ್ತು. ಶಾಪದ ಆರಂಭ. ಆದರೆ ಈ ಖುಷಿ ಹೆಚ್ಚು ದಿನ ಉಳಿಯುವುದಿಲ್ಲ. ಸಮಾಧಿಯ ಬಾಗಿಲು ತೆರೆದಿದ್ದ ತಡ ಅಪಶಕುನಗಳ ಶುರುವಾಗುತ್ತೆ. ಕಾಟನ್ನ ಮನೆಯಲ್ಲಿ ಸಾಕಿದ್ದ ಚಿನ್ನದ ಬಣ್ಣದ ಹಕ್ಕಿಯನ್ನ ಇದ್ದಕ್ಕಿದ್ದಂತೆ ನಾಗರಹ ಒಂದು ನುಂಗಿ ಹಾಕಿತ್ತೆ. ಈಜಿಪ್ಟ್ನವರ ಪಾಲಿಗೆ ನಾಗರಹಾವು ರಾಜವಂಶದ ಸಂಕೇತವಾಗಿತ್ತು. ರಾಜನ ಸಮಾಧಿ ಒಡೆದಿದ್ದಕ್ಕೆ ನಾಗರಹಾವಿನ ರೂಪದಲ್ಲಿ ಶಾಪ ಶುರುವಾಗಿದೆ ಎಂಬ ಮಾತುಗಳು ಹರಿದಾಡತೊಡಗುತ್ತೆ. ಇದಾದ ಕೆಲವೇ ತಿಂಗಳಲ್ಲಿ ಸಮಾಧಿಯ ಶೋಧನೆಗೆ ಹಣ ನೀಡಿದ್ದ ಲಾರ್ಡ್ ಕಾರ್ನ್ವಾಲಿಸ್ ಮುಖಕ್ಕೆ ಒಂದು ಸೊಳ್ಳೆ ಕಚ್ಚುತ್ತೆ. ಶೇವಿಂಗ್ ಮಾಡುವಾಗ ಆ ಗಾಯಕ್ಕೆ ಬ್ಲೇಡ್ ತಾಗಿ ಇನ್ಫೆಕ್ಷನ್ ಆಗಿ ಆತ ನರಳಿ ಪ್ರಾಣ ಬಿಡ್ತಾನೆ. ಆತನ ಸಾವಿನೊಂದಿಗೆ ಶುರುವಾದ ಮರಣ ಮೃದಂಗ 1929ರ ಹೊತ್ತಿಗೆ 22 ಜನರನ್ನು ಬಲಿ ಪಡೆದಿತ್ತು. ಸಮಾಧಿ ನೋಡಲು ಬಂದ ಅಮೆರಿಕದ ಉದ್ಯಮಿ ರೇಡಿಯಾಲಜಿಸ್ಟ್ ಕಾರ್ಟರ್ ತಂಡದ ಸದಸ್ಯರು ಹೀಗೆ ಒಬ್ಬೊಬ್ಬರಾಗಿ ಪ್ರಾಣ ಬಿಡ್ತಾರೆ. ಅಚ್ಚರಿ ಎಂದರೆ ಮಮ್ಮಿಯ ಶವ ಪರೀಕ್ಷೆ ಮಾಡಿದಾಗ ಆ 3000 ವರ್ಷಗಳ ಹಳೆಯ ಮಮ್ಮಿನ ಕೆನ್ನೆಯ ಮೇಲೂ ಒಂದು ಗುರುತಿತ್ತು. ಆ ಗುರುತು ಲಾರ್ಡ್ ಕಾರ್ನ್ವಾಲಿಸ್ಗೆ ಸೊಳ್ಳೆ ಕಚ್ಚಿದ ಅದೇ ಜಾಗದಲ್ಲಿತ್ತು. ಟುಟಾಂಖಾಮನ್ ಯಾರು? ಇಷ್ಟೆಲ್ಲ ಸಾವುಗಳಿಗೆ ಕಾರಣವಾದ ಆ ಟುಟಾಂಖಾಮನ್ ನಿಜಕ್ಕೂ ಯಾರು? ಆತ ಕೇವಲ 18-19 ವರ್ಷಕ್ಕೆಲ್ಲ ಪ್ರಾಣ ಬಿಟ್ಟಿದ್ದ ಒಬ್ಬ ದುರ್ದೈವಿ ಯುವರಾಜ. ಪ್ರಾಚೀನ ಈಜಿಪ್ಟ್ನ ರಾಜಮನೆತನಗಳಲ್ಲಿ ರಕ್ತ ಸಂಬಂಧಗಳ ನಡುವೆಯೇ ವಿವಾಹವಾಗುವ ಪದ್ಧತಿ ಇತ್ತು. ಹೀಗಾಗಿ ಹುಟ್ಟಿನಿಂದಲೇ ಟುಟಾಂಖಾಮನ್ಗೆ ಹಲವು ಆನುವಂಶಿಕ ಕಾಯಿಲೆಗಳಿದ್ವು. ಆತನ ಕಾಲುಗಳು ಊನವಾಗಿದ್ದು ನಡೆಯಲು ಕೋಲಿನ ಆಸರೆ ಬೇಕಿತ್ತು. ಅದಕ್ಕೆ ಆತನ ಸಮಾಧಿಯಲ್ಲಿ 130 ವಾಕಿಂಗ್ ಸ್ಟಿಕ್ಗಳು ಸಿಕ್ಕಿದ್ದವು. ಜೊತೆಗೆ ಮೂಳೆ ಕಾಯಿಲೆ ಮತ್ತು ಮಲೇರಿಯಾದಿಂದ ಬಳಲಿ ಆತ ಸತ್ತಿದ್ದ. ಆತ ಇತಿಹಾಸದಲ್ಲಿ ಯಾವುದೇ ದೊಡ್ಡ ಸಾಧನೆ ಮಾಡಿರಲಿಲ್ಲ. ಹೀಗಾಗಿ ಮುಂದಿನ ರಾಜರು ಆತನ ಹೆಸರನ್ನೇ ಅಳಿಸಿ ಹಾಕಿದ್ದರು. ಯಾರಿಗೂ ಆತನ ಬಗ್ಗೆ ಗೊತ್ತಿಲ್ಲದ ಕಾರಣ ಕಳ್ಳರಿಂದ ಆತನ ಸಮಾಧಿ ಬಚಾವಾಗಿತ್ತು. ದ ಸೈಂಟಿಫಿಕ್ ಟ್ರುತ್. ಹಾಗಾದರೆ ಪತ್ರಿಕೆಗಳು ಬರೆದ ಆ ಶಾಪದ ಕಥೆ ನಿಜವೇ? ವಿಜ್ಞಾನಿಗಳು ಮತ್ತು ಇತಿಹಾಸಕಾರರು ಈ ಬಗ್ಗೆ ಆಳವಾದ ಅಧ್ಯಯನ ನಡೆಸಿದಾಗ ಹೊರಬಿದ್ದ ಸತ್ಯವೇ ಬೇರೆಯಾಗಿತ್ತು. ಮೊದಲನೆಯದಾಗಿ ಸಮಾಧಿಯ ಹೊರಗೆ ಶಾಪದ ಬರವಿತ್ತು ಎಂಬುದು ಕೇವಲ ಒಬ್ಬ ಪತ್ರಕರ್ತನ ಕಲ್ಪನೆಯಾಗಿತ್ತು.
ಅಂತಹ ಯಾವುದೇ ಬರಹ ಅಲ್ಲಿರಲಿಲ್ಲ. ಸತ್ತವರ ಸಾವಿಗೆ ಕಾರಣ ಶಾಪವಾಗಿರಲಿಲ್ಲ, ಬದಲಿಗೆ ಅದು ಒಂದು ಫಂಗಸ್. 3000 ವರ್ಷಗಳಿಂದ ಗಾಳಿಯಾಡದೆ ಮುಚ್ಚಿದ್ದ ಆ ಸಮಾಧಿಯೊಳಗೆ ಆಸ್ಪರ್ಜಿಲ್ಲಸ್ ನೈಗರ್ ಎಂಬ ಮಾರಕ ಫಂಗಸ್ಸು ಬೆಳೆದಿತ್ತು. ಒಳಗೆ ಹೋದವರ ಉಸಿರಾಟದ ಮೂಲಕ ಶ್ವಾಸಕೋಶ ಸೇರಿ ಇನ್ಫೆಕ್ಷನ್ ಉಂಟು ಮಾಡಿತ್ತು. ಸತ್ತವರಲ್ಲಿ ಹೆಚ್ಚಿನವರು ಮೊದಲೇ ಯಾವುದಾದರೂ ಕಾಯಿಲೆಯಿಂದ ಬಳಲ್ತಾ ಇದ್ರು. ಇನ್ನು ಕೈರೋದ ವಿದ್ಯುತ್ ಕಡಿತವಾಗುವುದು ಆಗಿನ ಕಾಲದಲ್ಲಿ ಸರ್ವೇ ಸಾಮಾನ್ಯವಾಗಿತ್ತು. ಕಾರ್ಟರ್ನ ಅಚ್ಚರಿಯ ಬದುಕು. ಒಂದು ವೇಳೆ ಆ ಶಾಪ ನಿಜ ಅನ್ನೋದೇ ಆಗಿದ್ರೆ ಮೊದಲು ಸಾಯಬೇಕಾಗಿದ್ದವರು ಯಾರು? ಸಮಾಧಿಯನ್ನು ಹುಡುಕಿ ಬಾಗಿಲು ಒಡೆದು ಒಳನುಗ್ಗಿದ ಹೋರ್ವಾರ್ಡ್ ಕಾರ್ಟರ್ ತಾನೆ. ಆದರೆ ಕಾರ್ಟರ್ ಸಮಾಧಿ ತೆರೆದ ನಂತರವೂ ಬರೋಬ್ಬರಿ 16 ವರ್ಷಗಳ ಕಾಲ ನೆಮ್ಮದಿಯಾಗಿ ಬದುಕಿದ್ದ. ತನ್ನ 74ನೇ ವಯಸ್ಸಿನಲ್ಲಿ ಆತ ಕ್ಯಾನ್ಸರ್ನಿಂದ ಸ್ವಾಭಾವಿಕವಾಗಿ ಮರಣ ಹೊಂದಿದ್ದ. ಆತ ಬದುಕಿದ್ದಾಗಲೇ ಶಾಪದ ಬಗ್ಗೆ ಯಾರಾದರೂ ಕೇಳಿದರೆ ಮುಗುಳ್ನಗುತ್ತಾ ನಾನಿನ್ನೂ ಬದುಕಿದ್ದೇನೆ ಅಂತ ಹೇಳ್ತಾ ಇದ್ದ. ಪ್ರಾಚೀನ ಈಜಿಪ್ಟ್ನವರ ಪ್ರಕಾರ ಮನುಷ್ಯರ ಹೆಸರನ್ನು ಯಾರು ಉಚ್ಚರಿಸುವುದಿಲ್ವೋ ಆಗ ಮಾತ್ರ ಅವ ನಿಜವಾಗಿ ಸಾಯುತ್ತಾನೆ. 3 ವರ್ಷಗಳ ಕಾಲ ಅಜ್ಞಾತವಾಸದಲ್ಲಿದ್ದ ಟುಟಾಂಖಾಮನ್ ಇಂದು ಜಗತ್ತಿಗೆ ಅತಿ ಪ್ರಸಿದ್ಧ ರಾಜನಾಗಿದ್ದಾನೆ. ಪತ್ರಿಕೆಗಳು ಹುಟ್ಟು ಹಾಕಿದ ಸುಳ್ಳು ಶಾಪದ ವದಂತಿ ಆತನಿಗೆ ಇತಿಹಾಸದಲ್ಲಿ ಅಮರತ್ವವನ್ನು ತಂದುಕೊಟ್ಟಿದೆ. ಈ ರೋಚಕ ಇತಿಹಾಸ ಕಥೆ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.